ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ರೀತಿಯ ಹಣ್ಣು, ಕಾಯಿ, ತರಕಾರಿಗಳಿಂದ ನಾನಾ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಆದರೆ ಹಿರಿಯರು, ವಿಜ್ಞಾನಿಗಳು ಕಂಡಿಡ್ತಕ್ಕಂತಹ ಹೇಳುವಂತಹ ಮಾಹಿತಿಯನ್ನು ಪಡೆದು ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೋಬೇಕು. ಆಗ ನಮಗೆ ಯಾವುದೇ ಕಾಯಿಲೆ ಕಸರಗಳು ಬರಲ್ಲ. ಅವನು ಮಾಡ್ತೀವಿ, ಇನ್ನೂ ಬರೋಂಗೇ ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ಎತ್ಕೊಳ್ಳೋಕ್ಕೆ ನೋಡ್ತೀವಿ. ಸ್ನೇಹಿತರೆ, ಈ ಒಂದು ತೊಂಡೆಕಾಯಿ ಇದನ್ನು ಐವಿ ಗಾರ್ಡ್ ಅಂತಾರೆ. ಇದನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಇದೆ. ಅಂದರೆ ತರಕಾರಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಕಬಾಬ್ ಮಾಡ್ಬೋದು, ನಾನಾ ರೀತಿಯಲ್ಲಿ ಇದನ್ನು ಅಡುಗೆಗಳನ್ನು ಮಾಡಿಕೊಂಡು ಸೇವನೆ ಮಾಡ್ಬೋದು. ಇದರ ಉಪಯೋಗ ಮಧುಮೇಹಕ್ಕೆ, ರಕ್ತಹೀನತೆಗೆ, ತೂಕ ಕಡಿಮೆ ಮಾಡಿಕೊಳ್ಳಲು, ಚರ್ಮ ಸಮಸ್ಯೆ, ವಿಟಮಿನ್ ಅನೇಕ ರೀತಿಯ ವಿಟಮಿನ್ಸು, ಇದರಲ್ಲಿ ಅತಿ ಹೆಚ್ಚು ನಾರಿನಾಂಶ ಇದೆ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಇದರ ಎಳೆ, ಕಾಂಡ, ಬೇರು ಎಲ್ಲನೂ ಔಷಧಿಯುಕ್ತವಾಗಿರುತ್ತದೆ. ಮತ್ತು ಈ ರಕ್ತ ಶುದ್ಧಿ ಮಾಡುತ್ತೆ. ಮತ್ತು ಫಂಗಸನ್ನು ತೆಗೀತದೆ. ಇದರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಮತ್ತು ಇದರಲ್ಲಿ ಕ್ಯಾನ್ಸರ್ ನಿವಾರಕ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಮತ್ತು ಕಬ್ಬಿನಾಂಶ ಜಾಸ್ತಿ ಇರ್ತದೆ. ಮತ್ತು ಈ 4-5 ಎಳೆಯನ್ನು ಬಾಯಲ್ಲಿಟ್ಟುಕೊಂಡು ಅಗೆದು ಸ್ವಲ್ಪ ತಿದ್ದು ಅದನ್ನು ಅಗಿತಾ ಬಂದರೆ ಬಾಯಿ ಹುಣ್ಣು ವಾಸಿಯಾಗುತ್ತೆ. ಇಂತಹ ಅನೇಕ ರೀತಿಯ ಅಂಶಗಳುಳ್ಳ ಅಥವಾ ಔಷಧಿಯುಕ್ತ ಇದರಲ್ಲಿ ಅಡಕವಾಗಿದೆ. ಇದನ್ನು ಆಗಾಗ ವಾರಕ್ಕೆ 1-2 ಸತಿ 3 ಸತಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲಕರ. ತರಕಾರಿಯನ್ನು ಇದೆ ಮುಂದಿನ ಒಂದು ಎಪಿಸೋಡಲ್ಲಿ ಕಾಂಡ ಮತ್ತು ಬೇರು ಯಾವ ಕಾಯಿಲೆಗಳಿಗೆ ಒಳ್ಳೆಯದಂತ, ಯಾವ ಕಾಯಿಲೆಗೆ ನಾವು ಸೇವನೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ನಮಸ್ಕಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.